ಶ್ರೀ ಚೆನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಸಿದ್ಧತೆಗಳು ನಡೆಯುತ್ತಿವೆ. ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಅವರು ಭಕ್ತರಿಗೆ ಎಲ್ಲ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ತಿಳಿಸಿದ್ದಾರೆ. ದೇವಾಲಯದ ಮುಂಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಿಂಭಾಗದಲ್ಲಿ ಭಕ್ತರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ, 12 ಮೊಬೈಲ್ ಶೌಚಾಲಯಗಳು ಹಾಗೂ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಭಕ್ತರು ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕೆಂದು ಅವರು ಮನವಿಯನ್ನ ಮಾಡಿದರು. ಮಾನ್ಯ ಶಾಸಕರು ಆದಂಥ ಸುರೇಶ್ ಅಣ್ಣನವರು ಏನು ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಏನೇನು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀರಾ ಅಂತೇಳಿ ವೀಕ್ಷಣೆ ಮಾಡಲು ಕಲ್ಯಾಣಿ ಹತ್ರ ಬಂದಿರ್ತಾರೆ. ಅವರು ಮಾರ್ಗದರ್ಶನದಂತೆ ಏನು ಈ ಹಿಂದೆ 2 ವರ್ಷದಲ್ಲಿ ಯಾವುದೇ ಥರದ ಆಚರಣೆ ಮಾಡಲಿಕ್ಕೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಆಗಿರ್ತಿರಲಿಲ್ಲ. ಹಾಗಾಗಿ ಈ ವರ್ಷ ಮಾಡೋಕ್ಕೊಂದು ಅವಕಾಶ ಇದೆ. ನಾನು ಖುದ್ದಾಗಿ ತಾವೇನೇನು ಮಾಡ್ತಿದ್ರೆ ಅದನ್ನು ನಾನು ನೋಡಿ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಸಂಪೂರ್ಣ ಒಳ್ಳೆ ಕೆಲಸನ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಫೋನ್ ಕರೆ ಮಾಡಿ ಪ್ರತಿ ಒಂದು ದಿನವೂ ಈ ಥರನೇ ಮಾಡಬೇಕು, ಇದೇ ಥರ ಆಗಬೇಕು ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಇವತ್ತು ಫೈನಲ್ ಆಗಿ ನಾಳೆ ಜಾತ್ರಾ ಮಹೋತ್ಸವ ಇರೋದ್ರಿಂದ ಎಲ್ಲ ವೀಕ್ಷಣೆಯನ್ನು ಮಾಡಿ ಸರಿ ಇದೆಯಾ ಅನ್ನೋ ಒಂದು ರೀತಿಯಲ್ಲಿ ಬಂದು ತಮ್ಮ ನಿದರ್ಶನದಂತೆ ತಾವೆಲ್ಲ ಮಾಡಿದ್ದೇವೆ. ಸಣ್ಣ ಪುಟ್ಟ ಏನಾದರೂ ನ್ಯೂನ್ಯತೆಗಳು ಇದ್ದರೆ ಅದನ್ನು ಈಗಲೇ ತಾವು ಹೇಳಿದರೆ ಸರಿಪಡಿಸ್ಕೊಂಡು ಹೋಗ್ತೀವಿ ಅಂತಲೂ ಸಹ ಈ ಒಂದು ಸಂದರ್ಭದಲ್ಲಿ ಹೇಳ್ತೀವಿ. ಏನು ತಾವು ಹೇಳ್ದಂಗೆ ನೀರಿನ ಇದನ್ನು ಸ್ವಚ್ಛತೆ ಮಾಡಿ ಅದಕ್ಕೆ ಆಲಮ್ಮು ಬ್ಲೀಚಿಂಗು ಸಹ ನಮ್ಮ ಪುರಸಭಾ ವತಿಯಿಂದ ಹಾಕಿ ಸ್ವಚ್ಛ ಮಾಡಿರ್ತೇವೆ. ಅದ್ರ ಜೊತೆಗೆ ಏನು ಮೊಬೈಲ್ ಟಾಯ್ಲೆಟ್ಗಳನ್ನು ಸಹ ಇಲ್ಲಿ ಅಳವಡಿಸಿರ್ತೇವೆ. ಅದ್ರ ಜೊತೆಗೆ ಏನು ಸ್ನಾನದ ಗೃಹಗಳನ್ನು ತಾವು ಹೇಳಿದ ಹಾಗೆ ಅದನ್ನು ಹೆಣ್ಣು ಮಕ್ಕಳಿಗೆ ಬಟ್ಟೆ ಚೇಂಜ್ ಮಾಡೋ ವಿಚಾರಕ್ಕಾಗಿ ಅದನ್ನು ಸಹ ಮಾಡಿರ್ತೇವೆ. ಅದೇ ರೀತಿ ಏನು ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲೂ ಸಹ 8 ಮೊಬೈಲ್ ಟಾಯ್ಲೆಟ್ಗಳನ್ನು ಅಳವಡಿಸುತ್ತೇವೆ. ಅದ್ರ ಜೊತೆಗೆ ತಾವು ಹೇಳಿದ ಹಾಗೆ ಏನು ಈ ಸಲ ಬಂದಂಥ ಭಕ್ತಾದಿಗಳಿಗೆ 2ನೇ ದಿನದ ರಥೋತ್ಸವಕ್ಕೆ ಕೂರ್ಲಿಕ್ಕೆ ಚೇರು ಜೊತೆಗೆ ಏನು ಶಾಮಿಯಾನದ ವ್ಯವಸ್ಥೆ ಮತ್ತು ಏನು ಕಡು ಬಡವರು ಬಂದಂಥ ಭಕ್ತಾದಿಗಳಿಗೆ ಮಲಗೋದಕ್ಕೂ ಸಹ ವ್ಯವಸ್ಥೆಗಳನ್ನು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ, ರಸ್ತೆಗೆ ಕಾಲು ಸುಡಬಾರ್ದು ಅಂತ ಹೇಳ್ಬಿಟ್ಟು ಟ್ಯಾಕ್ಟ್ರಲ್ಲಿ ರಸ್ತೆಗೆ ನೀರನ್ನು ಹಾಕುವ ವ್ಯವಸ್ಥೆಗಳನ್ನು ಸಹ ಮಾಡಿದ್ದೇವೆ. ತಾವು ಹೇಳಿದ ಹಾಗೆ ಪ್ರತಿಯೊಂದು ಕೆಲಸನ ಮಾಡಿದ್ದೇವೆ. ತಾವು ಮುಂದೆ ನಿಂತು ಮುಂದಿನ ದಿನದಲ್ಲಿ ಜಾತ್ರಾ ಮಹೋತ್ಸವವನ್ನು ನೀಟಾಗಿ ಮಾಡಿಕೊಡಬೇಕು. ಶಾಸಕ ಎಚ್.ಕೆ. ಸುರೇಶ್ ಅವರು ಕಲ್ಯಾಣಿಯ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ತಿಳಿಸಿದ್ದು, ಈಗಾಗಲೇ ಅದನ್ನು ಸ್ವಚ್ಛಗೊಳಿಸಲಾಗಿದೆ. ಮುಡಿ ನೀಡಲು, ಸ್ನಾನ ಮಾಡಲು ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ. ಪುರಸಭಾ ಅಧ್ಯಕ್ಷರು 13 ದಿನಗಳ ಜಾತ್ರೆಗೆ ರಸ್ತೆ ಅಲಂಕಾರ, ಸ್ವಾಗತ ಕಮಾನು, ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಬಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವಸ್ತು ಪ್ರದರ್ಶನವಿರಲಿದ್ದು, ಸಾರ್ವಜನಿಕರು ಇದರ ಪ್ರಯೋಜನ ಪಡೆಯಬಹುದು. ಜಾತ್ರೆಯನ್ನ ಯಶಸ್ವಿಯಾಗಿ ಆಯೋಜಿಸಲು ಎಲ್ಲರ ಸಹಕಾರ ಮುಖ್ಯ ಎಂದು ಅವರು ಹೇಳಿದ್ದಾರೆ. ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಏನು ರಾಜ್ಯದಿಂದ ಹೊರ ರಾಜ್ಯದಿಂದ ಬರ್ತಕ್ಕಂಥ ವಿದೇಶದಿಂದ ಬರ್ತಕ್ಕಂಥ ಭಕ್ತರುಗಳಿಗೆ ಸಂಪ್ರದಾಯ ಇದೆ. ನಾವು ಕಲ್ಯಾಣಿನಲ್ಲಿ ಮುಳುಗಬೇಕು ಅಂತಕ್ಕಂಥದ್ದು. ನಾವೆಲ್ಲ ತೀರ್ಥಯಾತ್ರೆಗೆ ಹೋಗ್ತೀವಿ. ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳದಲ್ಲಿ ಸ್ನಾನ ಮಾಡಿಬರ್ಬೇಕು, ಸುಬ್ರಹ್ಮಣ್ಯದಲ್ಲಿ ಸ್ನಾನ ಮಾಡಬೇಕು ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಬೇಲೂರು ಚೆನ್ನಕೇಶವನ ಕಲ್ಯಾಣಿನಲ್ಲಿ ಸ್ನಾನ ಮಾಡಿಬರ್ಬೇಕು ಅಂತಕ್ಕಂಥದ್ದು ಮುಡಿ ಕೊಡ್ತಕ್ಕಂಥದ್ದು ಇಲ್ಲಿ ಅನೇಕ ಜನರ ಇದಿದೆ. ಹಾಗಾಗಿ ಅದಕ್ಕೆ ಇಲ್ಲಿ ಸ್ವಚ್ಛತೆಯನ್ನು ಅದರ ಜೊತೆಯಲ್ಲಿ ಇವತ್ತು ಏನು ನಮ್ಮ ಪುರಸಭಾ ವತಿಯಿಂದ, ನಮ್ಮ ಪುರಸಭಾ ಅಧ್ಯಕ್ಷರು ಮತ್ತು ನಮ್ಮ MI ವತಿಯಿಂದ ಈ ಒಂದು ಕಲ್ಯಾಣಿಯನ್ನು ಸ್ವಚ್ಛ ಮಾಡಿ ಅದಕ್ಕೆ ಬಣ್ಣ ಸುಣ್ಣಗಳನ್ನ ಮಾಡಿ ಮೆರುಗನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ 2 ಇಲಾಖೆಗಳು ಮಾಡಿದ್ದಾವೆ. ಅವ್ರಿಗೆ ವಿಶೇಷವಾಗಿ ಗೌರವಿಸ್ತಾ ಏನು ಸಾರ್ವಜನಿಕರು ನೀರಿನ ಒಂದು ಸ್ಥಿತಿಗತಿ ಇವತ್ತು ಎಲ್ಲ ರೋಗ ರುಜಿನಗಳು ಬರ್ತಕ್ಕಂಥದ್ದು ನೀರಿನಿಂದ. ಹಾಗಾಗಿ ಯಾವುದೇ ಮನುಷ್ಯನಿಗೆ ರೋಗ ರುಜಿನಗಳು ಬರಬಾರ್ದು ಅಂತಕ್ಕಂಥ ದೂರದೃಷ್ಟಿಯಿಂದ ಉತ್ತಮವಾದಂಥ ನೀರನ್ನು ಅದಕ್ಕೆ ಕೊಟ್ಟು ಸ್ನಾನ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು ಸ್ವಚ್ಛತೆಗೆ ಬೇರೆ ಕಡೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲದೂ ಸಹ ವ್ಯವಸ್ಥೆಯನ್ನು ನಾವು ಸಾರ್ವಜನಿಕರಿಗೆ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂದರೆ ಸ್ವಚ್ಛತೆಯನ್ನು ಕಾಪಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಏನು ಇವತ್ತು 2025ನೇ ಚೆನ್ನಕೇಶವ ಸ್ವಾಮಿಯ ಜಾತ್ರಾ ಮಹೋತ್ಸವ ಇದೆ. ಇವತ್ತು ಬಹುಶಃ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಆಗ್ತಾ ಇದೆ. ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳಿಗೂ ಸಹ ನಾನು ಶುಭಾಶಯನ್ನು ಕೋರ್ತಾ ಎಲ್ಲರೂ ಸಹ ಭಗವಂತನ ಆಶೀರ್ವಾದಕ್ಕೆ, ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತಕ್ಕಂಥದ್ದನ್ನು ನಾನು ಎಲ್ಲರಲ್ಲೂ